be good for me. Lately I was feeling like I need a purpose. But when you talk to me. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಹುಷಾರಾಗಿದ್ದೀರಾ ಅಂತ ತಿಳ್ಕೊಳ್ತಾ, ನಾನಿವತ್ತು ಕ್ರಿಸ್ಮಸ್ಗೆ 3 DIY ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಒಂದು ತಂತಿ ತೊಗೊಂಡಿದ್ದೀನಿ. ಆ ತಂತಿಗೆ ನಾನು ಬಾಲ್ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಪರ್ಲು ಬಾಲು ಈ ಥರ ಹೋಲ್ಡ್ ಆಗೋ ಥರದ್ದು ರೌಂಡದು ಪರ್ಲ್ ಹಾಕ್ಕೊಳ್ಳಿ. ಪರ್ಲ್ ಆದರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ರೆಡ್ ಕಲರ್ ಥೀಮಲ್ಲಿ ಮಾಡ್ತಾ ಇರೋದ್ರಿಂದ ರೆಡ್ ಕಲರ್ ಸ್ಯಾಟಿನ್ ಟೇಪ್ನ ನಾನು ಕೆಳಗಡೆ ಫೋಲ್ಡ್ ಮಾಡಿದ್ನಲ್ಲ ತಂತಿ, ಆ ತಂತಿ ಒಳಗೆ ಈ ಥರ ಹಾಕ್ಕೊಂಡು ಅದಕ್ಕೊಂದು ನಾಟ್ ಮಾಡಿದ್ರೆ ಅದು ಅಲ್ಲಿ ಹೋಲ್ಡ್ ಆಗುತ್ತೆ. ನೋಡಿ, ಈ ಥರ ಹೋಲ್ಡ್ ಆಗುತ್ತೆ. ಆಮೇಲೆ ನೀವೆಲ್ಲರಿಗೂ ಗೊತ್ತಿರಬೇಕು, ಜೆಲ್ಲಿ ಯಾರ್ಯಾರು ತಿಂತೀರಾ, ಯಾರ್ಯಾರ ಮನೇಲಿ ಮಕ್ಳಿಗೆ ಜೆಲ್ಲಿ ಇಷ್ಟ, ಫ್ರೂಟಿ ಜೆಲ್ಲಿ, ಅದರದ್ದು ಕಪ್ಸ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ದಟ್ ಅದಕ್ಕೆ ರೆಡ್ ಕಲರ್ ಪೇಂಟ್ ಮಾಡಿದ್ದೀನಿ, ಅಕ್ರೆಲಿಕ್ ಪೇಂಟು. ಅದು ಬೆಲ್ ಕ್ರಿಯೇಟ್ ಆಯಿತು. ಇಷ್ಟು ಈಸಿಯಾಗಿ ಬೆಲ್ ಕ್ರಿಯೇಟ್ ಆಯ್ತಲ್ವ, ಕ್ರಿಸ್ಮಸ್ ಬೆಲ್ಲು. ಈ DIY ನಿಮ್ಗೆ ಇಷ್ಟ ಆಯಿತು ಅಂದರೆ, ನಾನು ಮಾಡೋ ಡೆಕೋರ್ಸು ಎಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ನೋಡಿ, ನಾನು ಹಾಗೆ ಆ ಪರ್ಲ್ಸ್ಗಳ್ನ ಗೋಲ್ಡು ಮತ್ತು ಪರ್ಲ್ ಆಫ್ ವೈಟ್ ಗೋಲ್ಡ್ ಕಲರ್ ಥರದ್ದು ಪರ್ಲ್ನ ಸೈಜ್ ಬೈ ಸೈಜು ಆ ತಂತಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಸ್ಟ್ರಿಂಗ್ಸ್ ಇದ್ದರೆ ಈಸಿ ಆಗುತ್ತೆ ಮಾಡೋಕ್ಕೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇದು ಗೋಲ್ಡನ್ ಕಲರ್ ಬಾಲು ಎಲ್ಲರೂ ಆರ್ನಮೆಂಟ್ ಶಾಪಲ್ಲಿ ಸಿಗುತ್ತೆ. ಆರೆಲ್ಸ್ ಮನೇಲಿ ಏನಾದರೂ ಡೆಕೋರೇಟಿವ್ ಹಾರ ಗಿರ ಕಿತ್ತೋಗಿದ್ರೆ ಅದರಿಂದ ಇದನ್ನೆಲ್ಲ ಎತ್ತಿಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಅದನ್ನು ಅಷ್ಟೇ ನಾನು ಆ ಸ್ಟ್ರಿಂಗ್ ಒಳಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಅದು ಗೋಲ್ಡು ರೆಡ್ಡು ಸೂಪರಾಗಿರುತ್ತೆ. ಕ್ರಿಸ್ಮಸ್ ಅಂದರೆ ಯಾವಾಗಲೂ ಸ್ಪಾರ್ಕಲ್ಲು ರೆಡ್ ಅಲ್ವಾ, ಚೆನ್ನಾಗಿರುತ್ತೆ. ಅದೇ ಥರ ಆ ಬಾಲ್ ಹೋಲ್ಡ್ ಆಗಲಿ ಅಂತೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಅಗೇನ್ ಆ ಪರ್ಲ್ಸ್ನ ಹಾಕ್ತಾಯಿದ್ದೀನಿ. ಅದು ಅಷ್ಟೇ ಸೈಜ್ ಬೈ ಸೈಜ್ ಆದರೂ ಹಾಕ್ಕೋಬೋದು, ಇಲ್ಲ ಒಂದೇ ಸೈಜ್ ಆದರೂ ಹಾಕ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಆಮೇಲೆ ನಿಮ್ಗೆ ಹೇಗೆ ಚೆನ್ನಾಗಿ ಅನಿಸುತ್ತೆ ಆ ಥರನೇ ನೀವು ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ನೀವು ನೋಡಿರ್ಬೋದು, ಹಾರದಲ್ಲೆಲ್ಲ ಮಾಡಬೇಕಾದ್ರೆ ಸಿಗುತ್ತಲ್ಲ, ಆ ಥರದ್ದು ಒಂದು ಸ್ಟಾಪರ್ ಹಾಕಿದ್ದೀನಿ ಗೋಲ್ಡ್ ಕಲರು. ಆಮೇಲೆ ಪುಟಾಣಿದೊಂದು ಸಿಲ್ಕ್ ಥ್ರೆಡ್ ಬಾಲ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ದಟ್ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ವೇಸ್ಟ್ ಪ್ರಾಡಕ್ಟೇ, ಅದನ್ನು ನಾವು ಹೇಗೆ ಮತ್ತೆ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದೇ ನನ್ನ ಕಾನ್ಸೆಪ್ಟು. ನೀವು ಈ ಥರ ಸಡನ್ನಾಗಿ ಎಲ್ಲ ಆಚೆ ಹಾಕೋದಕ್ಕಿಂತ ಮುಂಚೆ, ಆಮೇಲೆ ವೇಸ್ಟಾಗಿ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ, ಅದೆಲ್ಲನೂ ಕಲೆಕ್ಟ್ ಮಾಡಿ ಈ ಥರ ಒಂದು ಏನಾರ ಡಿಸೈನರ್ ಪೀಸು ನೀವು ಕ್ರಿಯೇಟ್ ಮಾಡ್ಬೋದು. ಅದು ಇವಾಗ ಕ್ರಿಸ್ಮಸ್ ಹಬ್ಬ ನಡೀತಾ ಇರೋದ್ರಿಂದ ಕ್ರಿಸ್ಮಸ್ ಥೀಮ್ಗೆ ಇದೆಲ್ಲ ಮ್ಯಾಚ್ ಆಗುತ್ತೆ. ರೆಡ್ಡು ಗೋಲ್ಡು ಕಲರ್ ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ನಾನು ನೀಟಾಗಿ ಗೋಲ್ಡ್ ಬಾಲ್ಸು ಅದ್ರಿಗೆ ಸ್ಟಾಪರ್ ಥರ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಗೋಲ್ಡ್ ಬೇಡ ಅಂದರೆ ನೀವು ಬೇಕಾದರೆ ಗ್ರೀನು ಹಾಕ್ಬೋದು. ಗ್ರೀನ್ ಹಾಕಿದ್ರೆ ಅದು ಕ್ರಿಸ್ಮಸ್ಗೆ ಪಕ್ಕಾ ಕಲರ್ ಥೀಮಲ್ಲಿ ಬರುತ್ತೆ. ಯಾಕಂದರೆ ರೆಡ್ಡು ಗ್ರೀನು ಗೋಲ್ಡು ಕ್ರಿಸ್ಮಸ್ಗೆ ಮೇಜರ್ ಕಲರ್ಸು. ಅದಕ್ಕೆ ಬಿಟ್ಟು ನಾವು ನಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಬೇರೆ ಕಲರ್ಸು ಹಾಕೋಬೋದು. ನಾನು ಗೋಲ್ಡು ಮತ್ತು ರೆಡ್ಡು ಥೀಮ್ ಇಟ್ಕೊಂಡಿರೋದ್ರಿಂದ ಅದೇ ಕಲರ್ ಪರ್ಲ್ಸು ಬಾಲ್ಸು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕಿರೋ ಹಾಗೆ ನಾನು ನಿಮ್ಗೆ ಹೇಳೋದು ಮರ್ತೋಯ್ತು, ಫಸ್ಟು ಒಂದು ಪಾಂಪಾಮ್ ಬಾಲ್ ಹಾಕ್ಕೊಂಡಿದ್ದೆ. ಅದೇ ಥರನೇ ಇನ್ನೊಂದು ಲಾಸ್ಟಲ್ಲಿ ಪಾಂಪಾಮ್ ಬಾಲ್ ಹಾಕ್ಕೊಂಡು ಮತ್ತೆ ಪರ್ಲಿಂದ ಸ್ಟಾಪ್ ಮಾಡಿದ್ರೆ ಅಮೇಝಿಂಗ್ ಆಗಿರೋ ಕ್ರಿಸ್ಮಸ್ದು ಹ್ಯಾಂಗಿಂಗು ರೆಡಿ ಆಯಿತು. ಇದನ್ನು ನೀವು ಬೇಕಾದರೆ ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ಕ್ರಿಸ್ಮಸ್ ಹಬ್ಬ ಆದಮೇಲೆ ಮನೆ ಬಾಗಿಲಿಗೂ ಹ್ಯಾಂಗ್ ಮಾಡ್ಬೋದು. ತೋರಣದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಈ ಥರ ಲೂಪ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದೇ ಸ್ಟ್ರಿಂಗಲ್ಲೇ ಪರ್ಲ್ ಒಳಗಡೆ ಹಾಕಿದ್ರೆ ಆರಾಮಾಗಿ ಹ್ಯಾಂಗಿಂಗ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಎಲ್ಲಿ ಬೇಕಾದ್ರೂ ಹ್ಯಾಂಗ್ ಮಾಡ್ಕೋಬೋದು. ಮುಂದೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಾನು ಅದನ್ನು ಹೇಗೆ ಯೂಸ್ ಮಾಡಿದ್ದೀನಿ ಅಂತ. ಆಮೇಲೆ ನಾನು ಈ ಕ್ರಿಸ್ಮಸ್ ಟ್ರೀದು ಬ್ರ್ಯಾಂಚಸ್ಸು, ಒರಿಜಿನಲ್ ಬ್ರ್ಯಾಂಚಸ್ನ ತೊಗೊಂಡು ಬಂದಿದ್ದೆ. ಅದಕ್ಕೆ ನೀಟಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ಥರ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಅದನ್ನು ಶೇಪ್ ಕೊಟ್ಕೊಂಡು ಒಂದು ಮಾಮೂಲಿ ಪೇಪರ್ ಕಪ್ ಬರುತ್ತಲ್ಲ, ಜ್ಯೂಸ್ ಕಪ್ಪು, ಅದಕ್ಕೆ ಗೋಲ್ಡನ್ ಕಲರ್ದು ಶೀಟ್ ಬರುತ್ತಲ್ಲ, ಅದನ್ನು ಫೆವಿಕಾಲ್ ಹಾಕ್ಕೊಂಡು ಈ ಥರ ಸ್ಟಿಕ್ ಮಾಡ್ಕೊಂಡು ರೋಲ್ ಮಾಡ್ತಾಯಿದ್ದೀನಿ. ಪ್ಲ್ಯಾಂಟ್ ಸ್ಟಿಕ್ ಮಾಡೋಕ್ಕೆ ಥರ್ಮಕೋಲ್ ಹಾಕಿದ್ರೆ ಅದು ಈ ಥರ ಸ್ಟಿಕ್ ಆಗುತ್ತೆ. ಎಷ್ಟು ಕ್ಯೂಟಾಗಿದೆ ಅಲ್ಲ, ಪುಟ್ಪುಟಾಣಿದು ಕ್ರಿಸ್ಮಸ್ ಟ್ರೀ. ನೀವು ಅಷ್ಟೇ ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಅದನ್ನು ನಾನು ನಮ್ಮ TV ಕಾರ್ನರ್ ಪಕ್ಕ ಈ ಥರ ಸೆಟ್ ಮಾಡಿದ್ದೀರಿ. ಆಮೇಲೆ ಒಂದು ಫಿಶ್ ಬೌಲ್ ತೊಗೊಂಡು ಅದರೊಳಗಡೆನೂ ಅಷ್ಟೇ ನಾನು ಈ ಥರ ಎಲ್ಲ ಹಾಕಿ ಪುಟಾಣಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು
ಇಟ್ಟು ಒಂದು ಸ್ಯಾಂಟಾ ಇಟ್ಟು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಈ ಥರ ಟ್ರೈ ಮಾಡಿ. ಇದೆಲ್ಲ ಇನ್ನೂ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ನಾನು ಎಲ್ಲ DIYs ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ನೋಡಿ ಈ ಥರ ನಾನು ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ರೆಡಿ ಮಾಡಿದ್ದೀನಿ. ನೀವು ಈ ಥರ ರೆಡಿ ಮಾಡ್ಬೋದು. ಆಮೇಲೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ.